ಚುನಾವಣೆ ಆಗುತ್ತೆ, ನವೆಂಬರ್ 14 ರಿಸಲ್ಟ್ ಇದೆ ಸರ್. ಆ ಬಳಿಕ ರಾಜ್ಯದಲ್ಲೂ ಕೂಡ ಒಂದಷ್ಟೇನಾದ್ರು ಬದಲಾವಣೆಗಳು ಆಗೋಕೆ ಹೈಕಮಾಂಡ್ ಮುಂದಾಗುತ್ತಾ? ಹೇಗೆ ಸರ್ ಚುನಾವಣೆ ಹೆಂಗೆ ನೋಡ್ತಿದ್ದೀರಿ? ಇಲ್ಲ, ಅದು ಚುನಾವಣೆ ಬದಲಾವಣೆ ಮಾಡೋದಕ್ಕೆ ಚುನಾವಣೆನೇ ಬೇಕಾ? ಮಾಡೋದಿದ್ರೆ ಮಾಡ್ತಾರೆ, ಹೈಕಮಾಂಡ್ನವರು ಮಾಡೋದಿದ್ರೆ ಮಾಡ್ತಾರೆ. ಅದು ಚುನಾವಣೆಯ ಹಿಂದೆ ಮುಂದೆ ಅನ್ನುವಂಥ ಪ್ರಶ್ನೆ ಅಲ್ಲ. ಇವತ್ತು ರಾಜ್ಯದಲ್ಲಿ ನಮಗೆ ಮುಖ್ಯಮಂತ್ರಿಗಳಿಗಾಗಲಿ, ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಮತ್ತು ನಮಗೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ. ಒಂದು ಕಡೆ ದೊಡ್ಡ ಪ್ರವಾಹ ಆಗ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ, ಅದಕ್ಕೆ ನಾವು ಗಮನ ಹರಿಸಬೇಕು. ಮತ್ತೊಂದು ಕಡೆ ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ಸಮಸ್ಯೆಗಳಿವೆ, ಬೆಂಗಳೂರಿನಲ್ಲೇ ಅನೇಕ ಸಮಸ್ಯೆಗಳಿದ್ದಾವೆ. ಇವೆಲ್ಲ ಬಗೆಹರಿಸ್ತಕ್ಕಂಥದ್ದು ನಮ್ಮ ಪ್ರಯಾರಿಟಿ, ಆದ್ಯತೆ. ನಮಗೆ ಅದರ ಮೇಲೆ ಹೋಗಬೇಕೇ ವಿನಃ ನಮ್ಮಲ್ಲೇನೋ ಬದಲಾವಣೆ ಅದು ಇದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸುವ ಅಗತ್ಯ ಇಲ್ಲ. ಸಚಿವ ಸಂಪುಟ ಪುನರ್ರಚನೆ